ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 170 ಪಾಯಿಂಟ್ಸ್ ಡೌನ್ ಆಗಿ 83,239 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 48 ಪಾಯಿಂಟ್ಸ್ ಡೌನ್ ಆಗಿ 25,405 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 207 ಪಾಯಿಂಟ್ಸ್ ಡೌನ್ ಆಗಿ 56,791 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬಾ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ವೊಲೆಟಿಲಿಟಿನ ರೀಸೆಂಟ್ ಟೈಮಲ್ಲಿ ಎಂದೂ ನೋಡಿರಲಿಲ್ಲ. ಅದರಿಂದ ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಎಲ್ಲ ಇಂಡಿಸಸ್ ನೋಡಿಕೊಂಡ್ರೂ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ಜಸ್ಟ್ ಮಾರ್ಜಿನಲ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಅಷ್ಟೇ. ನೆಕ್ಸ್ಟ್, ಇವತ್ತು ಮಾರ್ಕೆಟ್ ಈ ತರ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲಿ ಈ ಟ್ರೇಡ್ ಡೀಲ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಅಪ್ಡೇಟ್ಸ್ ಬಂದಿದ್ದಾವೆ. ಅದರಿಂದ ಸಮೇತ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಇವತ್ತು ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ. ಅದರಿಂದ ಸಹ ಮಾರ್ಕೆಟ್ ಈ ತರ ಫಾಲ್ ಆಗಿರ್ಬೋದು. ಫಸ್ಟ್ ಇವಾಗ ಈ ಟ್ರೇಡ್ ಡೀಲ್ ರಿಲೇಟೆಡ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಪ್ರತಿ ಒಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ತುಂಬಾನೇ ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡ್ತಾ ಇದ್ದೀನಿ. ಯಾರನ್ನು ಈ ಪಾರ್ಟ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫ್ರೆಂಡ್ಸ್, ಇವಾಗ ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ವಿಯೆಟ್ನಾಂ ಜೊತೆ ಸಕ್ಸಸ್ಫುಲ್ ಆಗಿ ಟ್ರೇಡ್ ಡೀಲ್ ಕಂಪ್ಲೀಟ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ನ ಮಾಡಿದ್ರು. ಅದಕ್ಕೂ ಮುಂಚೆ ಇವಾಗ ಏಪ್ರಿಲ್ 2 ನೋಡ್ಕೊಂಡ್ರೆ ವಿಯೆಟ್ನಾಂ ಮೇಲೆ ಎಷ್ಟು ಟ್ಯಾರಿಫ್ ಹಾಕಿದ್ದಾರೆ ಅಂತ ಅಂದ್ರೆ 46% ಟ್ಯಾರಿಫ್ ಹಾಕಿದ್ದಾರೆ. ಇವಾಗ ಈ ಟ್ರೇಡ್ ಡೀಲ್ ಅಲ್ಲಿ ಏನೇನು ಅಪ್ಡೇಟ್ಸ್ ಬಂದಿದ್ದಾವೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ನ ನೋಡಿ. ಇವಾಗ ವಿಯೆಟ್ನಾಮಿಂದ ಯು ಎಸ್ಗೆ ಏನೇನು ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮಾಡ್ತಾರೆ ಆ ಪ್ರಾಡಕ್ಟ್ಸ್ ಮೇಲೆಲ್ಲ ಯು ಎಸ್ ಗೌರ್ಮೆಂಟ್ 20% ಟ್ಯಾರಿಫ್ನ ಕಲೆಕ್ಟ್ ಮಾಡ್ತೀವಿ ಅಂತ ಡೀಲ್ನ ಒಪ್ಕೊಂಡಿದ್ದಾರೆ. ಅದಾದಮೇಲೆ ಇವಾಗ ಯು ಎಸ್ ಇಂದ ವಿಯೆಟ್ನಾಮ್ಗೆ ಏನೇನು ಪ್ರಾಡಕ್ಟ್ಸ್ನ ಇಂಪೋರ್ಟ್ ಮಾಡ್ಕೊತಾರೆ ಆ ಪ್ರಾಡಕ್ಟ್ಸ್ ಮೇಲೆ ನೋಡಿಕೊಂಡ್ರೆ ಯಾವುದೇ ಥರ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಲ್ಲ, ಝೀರೋ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಬೇಕು ಅಂತ ಡೀಲ್ನ ಸೈನ್ ಮಾಡ್ಕೊಂಡಿದ್ದಾರೆ. ಈ ಡೀಲ್ ಏನು ಕಂಪ್ಲೀಟ್ ಆಗಿದೆ, ಈ ಡೀಲ್ ಯಾರಿಗೆ ಅಡ್ವಾಂಟೇಜ್ ಅಂತ ಅಂದರೆ ಯು ಎಸ್ಗೆ ಇದು ಕಂಪ್ಲೀಟ್ಲಿ ಅಡ್ವಾಂಟೇಜ್ ಆಗುತ್ತೆ. ಯಾಕಂದರೆ ವಿಯೆಟ್ನಾಮಿಂದ ಏನು ಪ್ರಾಡಕ್ಟ್ಸ್ ಬರ್ತಾವೋ ಅದ್ರ ಮೇಲೆ 20% ಟ್ಯಾರಿಫ್ನ ಕಲೆಕ್ಟ್ ಮಾಡ್ತಾರೆ. ಆದರೆ ಯು ಎಸ್ ಇಂದ ವಿಯೆಟ್ನಾಮ್ಗೆ ಏನು ಪ್ರಾಡಕ್ಟ್ಸ್ ಹೋಗ್ತಾವೋ ಅದ್ರ ಮೇಲೆ ವಿಯೆಟ್ನಾಂ ಗೌರ್ಮೆಂಟ್ ₹1 ಕೂಡ ಟ್ಯಾಕ್ಸಸ್ನ ಕಲೆಕ್ಟ್ ಮಾಡಬಾರ್ದು ಅಂತ ಡೀಲ್ ಸೈನ್ ಆಗೋಗಿದೆ. ಅದರಿಂದನೇ ಇದು ಕಂಪ್ಲೀಟ್ಲಿ ಯು ಎಸ್ಗೆ ಪಾಸಿಟಿವ್ ಆಗುತ್ತೆ. ಇವಾಗ ಯು ಕೆ ಟ್ರೇಡ್ ಡೀಲ್ ಅಲ್ಲಿ ನೋಡ್ಕೊಂಡ್ರು ಇದೇ ತರನೇ ಆಯ್ತು. ಏನಂತ ಅಂದ್ರೆ ಇವಾಗ ಯು ಕೆ ಇಂದ ಯು ಎಸ್ಗೆ ಏನೇನು ಪ್ರಾಡಕ್ಟ್ಸ್ ಬರ್ತಾವೋ ಆ ಪ್ರಾಡಕ್ಟ್ಸ್ ಮೇಲೆಲ್ಲ 10% ಟ್ಯಾರಿಫ್ನ ಕಲೆಕ್ಟ್ ಮಾಡ್ಬೋದು ಅಂತ ಡೀಲ್ನ ಸೈನ್ ಮಾಡ್ಕೊಂಡ್ರು. ಇದು ಕೂಡ ಅದೇ ತರನೇ ಆಗಿದೆ. ಮತ್ತೆ ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ನೋಡ್ಕೊಂಡ್ರೆ ಯು ಎಸ್ ಇಂದ ವಿಯೆಟ್ನಾಮ್ಗೆ ನೋಡ್ಕೊಂಡ್ರೆ ಜಸ್ಟ್ $13 ಬಿಲಿಯನ್ ಮಾತ್ರನೇ ಅವರು ವಿಯೆಟ್ನಾಮ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಆದ್ರೆ ವಿಯೆಟ್ನಾಮ್ ಇಂದ ನೋಡ್ಕೊಂಡ್ರೆ $136 ಬಿಲಿಯನ್ ಪ್ರತಿ ವರ್ಷನೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ನ ಎಷ್ಟೆಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ಇಲ್ಲೇ ಕೆಳಗಡೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದ್ಸಲ ನೋಡಿ. ಎಲೆಕ್ಟ್ರಾನಿಕ್ ಮಷಿನರೀಸ್ ಆಗಲಿ, ಎಕ್ವಿಪ್ಮೆಂಟ್ಸ್, ಮಿಷಿನರೀಸ್, ನ್ಯೂಕ್ಲಿಯರ್ ರಿಯಾಕ್ಟರ್ಸ್, ಬಾಯ್ಲರ್ಸ್, ಫರ್ನಿಚರ್, ಲೈಟಿಂಗ್ಸ್, ಪ್ರೀ ಫ್ಯಾಬ್ರಿಕೇಟೆಡ್ ಬಿಲ್ಡಿಂಗ್ಸ್, ಈ ತರ ತುಂಬಾನೇ ಪ್ರಾಡಕ್ಟ್ಸ್ನ ವಿಯೆಟ್ನಾಮ್ ಇಂದ ಯು ಎಸ್ಗೆ ಇಂಪೋರ್ಟ್ ಮಾಡ್ಕೊಂತಾರೆ. ಫ್ರೆಂಡ್ಸ್, ಇವಾಗ ಇದೆಲ್ಲ ಹೆಂಗಾಯ್ತು ಅಂದ್ರೆ ಇವಾಗ ರೀಸೆಂಟ್ ಆಗಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಂತ ತಂದ್ರು. ಅದರಲ್ಲಿ ಜನಗಳಿಗೆ ತುಂಬಾನೇ ಟ್ಯಾಕ್ಸ್ ಕಮ್ಮಿ ಮಾಡಿದ್ರು. ಅದರಿಂದ ಯು ಎಸ್ಗೆ ನೋಡ್ಕೊಂಡ್ರೆ ಡೆಟ್ ಅನ್ನೋದು ತುಂಬಾನೇ ಜಾಸ್ತಿ ಆಗೋಗುತ್ತೆ. ಆ ಡೆಟ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಇದೊಂಥರ ಹೊಸ ಪ್ಲಾನ್ ಆಗುತ್ತೆ. ಹೆಂಗೆ ಅಂದ್ರೆ ಪ್ರತಿ ಕಂಟ್ರಿ ಹತ್ರನೂ ಸ್ವಲ್ಪ ದುಡ್ಡು. ಇವಾಗ ಯು ಕೆ ಹತ್ರ ನೋಡ್ಕೊಂಡ್ರೆ 10% ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ರಲ್ಲ, ಅಲ್ಲಿಂದ ಒಂದು $10 ಅನ್ಕೊಳ್ಳಿ. ಇವಾಗ ವಿಯೆಟ್ನಾಂ ಮೇಲೆ ನೋಡ್ಕೊಂಡ್ರೆ 20% ಟ್ಯಾರಿಫ್ನ ಇನ್ಕ್ರೀಸ್ ಮಾಡಿದ್ದಾರೆ, ಅಲ್ಲಿಂದ ಒಂದು $20 ಅನ್ಕೊಳ್ಳಿ. ಈ ತರ ಎಲ್ಲಾ ಕಂಟ್ರೀಸ್ ಹತ್ರದಿಂದನೂ $10, $20, $30 ಈ ತರ ಕಲೆಕ್ಟ್ ಮಾಡ್ತಾ ಹೋದ್ರೆ ಯು ಎಸ್ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ ಏನ್ ಕೊಟ್ರೋ ಅದನ್ನೆಲ್ಲ ಇಲ್ಲೇ ರಿಕವರ್ ಮಾಡ್ಕೊಂಡು ಆ ಡೆಟ್ನ ಕಮ್ಮಿ ಮಾಡ್ಕೊಂತಾರೆ ಆಟೋಮೆಟಿಕ್ ಆಗಿ. ಮತ್ತೆ ಈ ಟ್ರೇಡ್ ಡೀಲ್ ಅಲ್ಲಿ ಇನ್ನೊಂದು ಅಪ್ಡೇಟ್ ಕೂಡ ಮಾಡಿದ್ದಾರೆ. ಏನಂತಂದ್ರೆ ಇವಾಗ ವಿಯೆಟ್ನಾಂ ಅವ್ರು ಏನಾದ್ರು ಬೇರೆ ಬೇರೆ ಕಂಟ್ರೀಸ್ಗೆ ಏನಾದ್ರು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಅಲ್ಲಿಂದ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋ ಥರ ಏನಾದ್ರು ಮಾಡಿದ್ರೆ ಅವಾಗ 40% ಟ್ಯಾರಿಫ್ ಹಾಕ್ತೀವಿ ನಾವು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಈ ಸ್ಟೇಟ್ಮೆಂಟ್ ಏನಕ್ಕೆ ಬಂತು ಅಂತ ನೋಡ್ಕೊಂಡ್ರೆ ಲಾಸ್ಟ್ ಟೈಮ್ ಚೈನಾ ಮೇಲೆ 250% ಟ್ಯಾರಿಫ್ ಹಾಕಿದ್ರಲ್ಲ, ಆ ಟೈಮಲ್ಲಿ ನೋಡ್ಕೊಂಡ್ರೆ ಚೈನಾ ಇಂದ ಯಾವುದೇ ಪ್ರಾಡಕ್ಟ್ಸ್ನ ಎಕ್ಸ್ಪೋರ್ಟ್ ಮಾಡಲಿಲ್ಲ. ಬೇರೆ ಬೇರೆ ಚಿಕ್ಕ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿಂದ ಯು ಎಸ್ಗೆ ಎಕ್ಸ್ಪೋರ್ಟ್ ಮಾಡೋರು. ಅದಕ್ಕೋಸ್ಕರ ಈ ತರ ಮತ್ತೆ ಹೊಸ ಐಡಿಯಾನ ತಂದಿರೋದು. ಮತ್ತೆ ನೋಡ್ಬೇಕು ಇವಾಗ ಇಂಡಿಯಾ ಮೇಲಾದ್ರೆ ಎಷ್ಟು ಟ್ಯಾರಿಫ್ನ ಹಾಕ್ತಾರೆ ಅಂತ. ನನ್ನ ಪ್ರಕಾರ ಆದರೆ ತುಂಬಾನೇ ಟ್ಯಾರಿಫ್ನ ಹಾಕೋ ಚಾನ್ಸಸ್ ಜಾಸ್ತಿನೇ ಇದೆ. ಫ್ರೆಂಡ್ಸ್, ಇವಾಗ ಅದೇ ಥರ ನೀವು ಸಮೇತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಂಡಿಯಾ ಮೇಲಾದರೆ ಎಷ್ಟು ಟ್ಯಾರಿಫ್ ಹಾಕೋ ಚಾನ್ಸಸ್ ಇದೆ ಅಂತ. ಮತ್ತೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ನೋಡ್ಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ರು. ನೆಕ್ಸ್ಟ್ 48 ಅವರ್ಸಲ್ಲಿ ಇಂಡಿಯಾ ರಿಲೇಟೆಡ್ ಆಗಿ ಈ ಮಿನಿ ಟ್ರೇಡ್ ಡೀಲ್ ಏನಿದೆ, ಈ ಮಿನಿ ಟ್ರೇಡ್ ಡೀಲ್ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗೇ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ನೋಡೋಣ ಈ ಮಿನಿ ಟ್ರೇಡ್ ಡೀಲ್ ಅಲ್ಲಿ ಇನ್ನ ಏನೇನು ಅಪ್ಡೇಟ್ಸ್ ಬರ್ತವೆ ಅಂತ. ಈ ಮಿನಿ ಟ್ರೇಡ್ ಡೀಲ್ ಅಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ಗೆ ಎಷ್ಟು ಅಡ್ವಾಂಟೇಜ್ ಇರುತ್ತೆ, ಎಷ್ಟು ಡಿಸ್ಅಡ್ವಾಂಟೇಜ್ ಇರುತ್ತೆ ಅಂತ ಅಪ್ಡೇಟ್ ಆಗ್ತಿದ್ದಂಗೆ ಕ್ಲಿಯರ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ಈ ಮಿನಿ ಟ್ರೇಡ್ ಡೀಲ್ ಬಗ್ಗೆ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ. ಏನಂತ ಅಂದ್ರೆ
ಇವಾಗ US ನ ಅಗ್ರಿ ಪ್ರಾಡಕ್ಟ್ಸ್ ಆಗಲಿ ಡೈರಿ ಪ್ರಾಡಕ್ಟ್ಸ್ ನ ಇಂಡಿಯನ್ ಮಾರ್ಕೆಟ್ಗೆ ಜಾಸ್ತಿ ತರೋದಕ್ಕೆ ನೋಡ್ತಾ ಇದ್ದಾರೆ. ಆದ್ರೆ ಇಂಡಿಯನ್ ಗೌರ್ಮೆಂಟ್ ಇದಕ್ಕೆ ಅಕ್ಸೆಪ್ಟ್ ಮಾಡ್ತಿಲ್ಲ ಅಂತ ಸ್ಟೇಟ್ಮೆಂಟ್ಸ್ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಫಾರ್ಮರ್ಸ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಲೋ ಮಾಡ್ತಿಲ್ಲ. ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಪ್ರಾಡಕ್ಟ್ಸ್ ಮೇಲೆ ನೋಡ್ಕೊಂಡ್ರೆ ನಾವು ಟ್ಯಾರಿಫ್ನ ಕಟ್ ಮಾಡೋದಕ್ಕೆ ರೆಡಿ ಇದೀವಿ ಅಂತಾನೆ ಇಂಡಿಯನ್ ಗೌರ್ಮೆಂಟ್ ಹೇಳ್ತಾ ಇದೆ. ಅದು ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನೋಡ್ಕೊಂಡ್ರೆ ಫ್ರೂಟ್ಸ್ಗಾಗಲಿ, ಕಾರ್ಸ್ಗಾಗಲಿ, ಮೆಡಿಕಲ್ ಡಿವೈಸಸ್ಗಾಗಲಿ ಮತ್ತೆ ಎನರ್ಜಿ ರಿಲೇಟೆಡ್ ಪ್ರಾಡಕ್ಟ್ಸ್ ಏನಿದಾವೆ ಈ ಪ್ರಾಡಕ್ಟ್ಸ್ ಮೇಲೆ ಆದ್ರೆ ನಾವು ಸ್ವಲ್ಪ ಇಂಪೋರ್ಟ್ ಡ್ಯೂಟೀಸ್ನ ಕಟ್ ಮಾಡೋದಕ್ಕೆ ನಾವು ರೆಡಿ ಇದೀವಿ ಅಂತ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ನೋಡೋಣ ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ಈ ಮಿನಿ ಟ್ರೇಡ್ ಡೀಲ್ ಬಗ್ಗೆ ಅಪ್ಡೇಟ್ ಆಗುತ್ತೆ ಅಂದಿದಾರಲ್ಲ, ಅವಾಗ ಕಂಪ್ಲೀಟ್ ಆಗಿ ಮಾತಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಟ್ರೇಡ್ ಡೀಲ್ ಇರೋ ಕಾರಣದಿಂದ ಮಾರ್ಕೆಟ್ ಇದೇ ತರನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಸ್ವಲ್ಪ 1-2-3 ಡೇಸ್ ವರೆಗೂ ಮಾರ್ಕೆಟ್ ಹತ್ರ ಹುಷಾರಾಗಿರಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಇವತ್ತು ತುಂಬ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಈ ಡಿಫೆನ್ಸ್ ರಿಲೇಟೆಡ್ ಆಗಿ ಒಂದು ಪಾಸಿಟಿವ್ ಅಪ್ಡೇಟ್ ಬಂದಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಏನಕ್ಕಂತ ಅಂದರೆ ಇಂಡಿಯಾ ಮತ್ತು US 10 years ಡಿಫೆನ್ಸ್ ಅಗ್ರಿಮೆಂಟ್ಗೆ ಸೈನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇಯರ್ ಅಲ್ಲಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಏನಕ್ಕಂದ್ರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಅದ್ರ ಜೊತೆಗೆ ಸ್ವಲ್ಪ ಟೆಕ್ನಾಲಜೀಸ್ನೆಲ್ಲ ಶೇರ್ ಮಾಡೋದಕ್ಕೋಸ್ಕರ ಇವಾಗ ಈ ಎರಡು ಕಂಟ್ರೀಸ್ ಪಾರ್ಟ್ನರ್ಶಿಪ್ ಆಗ್ತಾರೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇನ್ನ ಕ್ಲಿಯರ್ ಆಗಿ ಯಾವ ತರ ಅಂತ ನೋಡ್ಕೊಂಡ್ರೆ, ಇವಾಗ ಈ ತೇಜಸ್ ಫೈಟರ್ ಜೆಟ್ಸ್ ಇದಾವಲ್ಲ ಅವಕ್ಕೆ ಇಂಜಿನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ಲ, ಇವಾಗ ಇಂಡಿಯಾ ಮತ್ತೆ US ನೋಡ್ಕೊಂಡ್ರೆ ಈ ತೇಜಸ್ ಫೈಟರ್ ಜೆಟ್ಸ್ಗೆ ಸೆಕೆಂಡ್ ಜನರೇಷನ್ ಇಂಜಿನ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೋಸ್ಕರ ನೋಡ್ತಾ ಇದ್ದಾರೆ. ಅದೇ ಥರ ಕಮಿಂಗ್ ಟೈಮಲ್ಲಿ ಇನ್ನು ಈ ಎರಡು ಕಂಟ್ರೀಸ್ ಸೇರಿ ತುಂಬನೇ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ನೆಲ್ಲ ಜೊತೆಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಈ ಅಗ್ರಿಮೆಂಟಿಂದ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದ US ಗೆ ಇನ್ನೂ ತುಂಬನೇ ಪಾಸಿಟಿವ್ ಆಗುತ್ತೆ. ಯಾಕಂದರೆ ಇವಾಗ ಇಂಡಿಯಾ ನೋಡ್ಕೊಂಡ್ರೆ ರಷ್ಯಾ ಜೊತೆ ಈ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಇಂಡಿಯಾಗೆ ಏನಾದರೂ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಬೇಕಂದ್ರೆ ಅದು ರಷ್ಯಾಯಿಂದನೇ ಇಂಪೋರ್ಟ್ ಮಾಡ್ಕೊತಾರೆ. ಇವಾಗ ರಷ್ಯಾಗೆ ಏನಾದರೂ ಡಿಫೆನ್ಸ್ ಎಕ್ವಿಪ್ಮೆಂಟ್ಸ್ ಬೇಕು ಅಂದರೆ ಅದು ಇಂಡಿಯಾಯಿಂದನೇ ಇಂಪೋರ್ಟ್ ಮಾಡ್ಕೊತಾರೆ. ಇವಾಗ ಈ ಎರಡು ಕಂಟ್ರೀಸ್ ಮಧ್ಯ ನೋಡ್ಕೊಂಡ್ರೆ ತುಂಬಾನೇ ಒಳ್ಳೆ ಸಂಬಂಧ ಇದೆ. ಆದರೆ ಕಮಿಂಗ್ ಟೈಮಲ್ಲಿ ಈ ಡೀಲಿಂದ ಏನಾದರೂ ಎಫೆಕ್ಟ್ ಆಗೋ ಚಾನ್ಸಸ್ ಏನಾದರೂ ಇರ್ಬೋದು. ಅಥವಾ ಇವಾಗ ಇಂಡಿಯಾ ಏನಾದರೂ US ಜೊತೆ ಸೇರ್ಕೊಂಡ್ರೆ ಕಮಿಂಗ್ ಟೈಮಲ್ಲಿ ರಷ್ಯಾಯಿಂದ ಇಂಪೋರ್ಟ್ ಮಾಡ್ಕೊಳ್ಳೋ ಪ್ರಮಾಣ ಏನಾದರೂ ಕಮ್ಮಿ ಆಗ್ಬೋದು. ನೋಡೋಣ ಕಮಿಂಗ್ ಟೈಮಲ್ಲೂ ಇದ್ರ ಬಗ್ಗೆ ಇನ್ನ ಏನು ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್, ಇವತ್ತು ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್ ನೋಡ್ಕೊಂಡ್ರೆ ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 9% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿ AUM ನೋಡ್ಕೊಂಡ್ರೆ 1.5 lakh crore ರೀಚ್ ಆಗಿದೆ ಅಂತ ಅಪ್ಡೇಟ್ ಆಗಿದೆ. ಅದರಿಂದ ಇನ್ವೆಸ್ಟರ್ಸ್ ಕೂಡ ಇದೊಂದು ತುಂಬಾನೇ ಪಾಸಿಟಿವ್ ಅಪ್ಡೇಟ್ ಅಂತ ಈ ಕಂಪನಿಯಲ್ಲಿ ತುಂಬಾನೇ ಹೆವಿ ವಾಲ್ಯೂಮ್ ಬೈಯಿಂಗ್ ನಡೆದಿದೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇನ್ನ ಮಿಕ್ಕಿರೋ ಕ್ಯಾಪಿಟಲ್ ಮಾರ್ಕೆಟ್ ಸ್ಟಾಕ್ಸ್ ಏನೇನಿದಾವೆ ಆ ಕಂಪನಿಯಲ್ಲೂ ಸಮೇತ ಇದೇ ಪಾಸಿಟಿವಿಟಿ ಕ್ಯಾರಿ ಆಗಿ ಆ ಕಂಪನೀಸ್ ನೋಡ್ಕೊಂಡ್ರು ಇವತ್ತು 1-2% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಎಕ್ಸಾಂಪಲ್, ಇವಾಗ BSE ನೋಟ್ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಏಂಜಲ್ ಒನ್ ಸಮೇತ ಅದೇ ತರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಇವತ್ತು ಒನ್ ಮೊಬಿವಿಕ್ ಸಿಸ್ಟಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ. ಈ ಕಂಪನಿ ನೋಡ್ಕೊಂಡ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮ್ ಇಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಆದ್ರೆ ಲಾಸ್ಟ್ 30 minutes ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅಂದ್ರೆ ನಿಯರ್ಲಿ 3% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ಕಂಪನಿಗೆ ಸೆಬಿಯಿಂದ ಸ್ಟಾಕ್ ಬ್ರೋಕಿಂಗ್ ಸರ್ಟಿಫಿಕೇಟ್ ಸಿಕ್ಕಿದೆ. ಅಂದ್ರೆ ಕಮಿಂಗ್ ಟೈಮಲ್ಲಿ ಇವರು ಸಹ ಒಂದು ಹೊಸ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡ್ತಾರೆ. ಈ ಎಕ್ಸಾಂಪಲ್, ಇವಾಗ ಝೆರೋದಾಗಲಿ ಗ್ರೋ ಆಗಲಿ ಯಾವ ಥರ ಪ್ಲಾಟ್ಫಾರ್ಮ್ನ ಶೇರ್ ಮಾಡಿ ಅದರಲ್ಲಿ ಸ್ಟಾಕ್ಸ್ನ ಬೈ ಮಾಡೋದಾಗ್ಲಿ ಸೆಲ್ ಮಾಡೋದಾಗ್ಲಿ ಎಲ್ಲ ಆಕ್ಟಿವಿಟಿನೂ ಮಾಡ್ತೀವಲ್ಲ, ಅದೇ ಥರ ಒನ್ ಮೊಬಿವಿಕ್ ಸಿಸ್ಟಮ್ಸ್ ಅವರು ಕೂಡ ಹೊಸ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡ್ತಾರೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್, ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ನಿಫ್ಟಿ ಸೆಮಿ ಆನ್ಯುವಲ್ ರೀಬ್ಯಾಲೆನ್ಸಿಂಗ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಮುಂಚೆ ನೋಡ್ಕೊಂಡ್ರೆ ಈ ನಿಫ್ಟಿ 50 ರೀಬ್ಯಾಲೆನ್ಸಿಂಗ್ ಅಲ್ಲಿ BSE ಮತ್ತೆ ಇಂಡಿಗೋ ಕಂಪನಿ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮಾತಾಡ್ಕೊಂಡಿದ್ವಿ. ಆದ್ರೆ ಇವಾಗ ನೋವೋಮಾ ರಿಸರ್ಚ್ ಅವ್ರು ನೋಡ್ಕೊಂಡ್ರೆ ಇನ್ನೊಂದು ಡೇಟಾನ ಶೇರ್ ಮಾಡಿದ್ದಾರೆ. ಇವಾಗ ಇಂಡಿಗೋ ಕಂಪನಿ ಏನೋ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಆದ್ರೆ BSE ನೋಡ್ಕೊಂಡ್ರೆ ಯಾವುದೇ ತರ ಪ್ರಾಬಬಿಲಿಟಿ ಇವಾಗ ಕಾಣ್ತಾ ಇಲ್ಲ ನಿಫ್ಟಿ 50ಗೆ ಆಡ್ ಆಗೋ ತರ. ಆ ಪ್ಲೇಸ್ ಅಲ್ಲಾದ್ರೆ ಮ್ಯಾಕ್ಸ್ ಹೆಲ್ತ್ ಕೇರ್ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ಎರಡು ಕಂಪನೀಸ್ ಆಡ್ ಆಗೋದ್ರಿಂದ ಅಡಿಷನಲ್ ಆಗಿ $400 ಇಂದ $500 million ಇನ್ಫ್ಲೋಸ್ ಬರುತ್ತೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಎರಡು ಸ್ಟಾಕ್ಸ್ ಆಡ್ ಆಗ್ತಾ ಇದಾವಲ್ಲ, ಈ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಹೀರೋ ಮೋಟಾರ್ ಕಾರ್ಪ್ ಮತ್ತೆ ಇಂಡಸ್ಇಂಡ್ ಬ್ಯಾಂಕ್ ಎರಡೂ ನಿಫ್ಟಿ 50 ಇಂದ ಎಕ್ಸಿಟ್ ಆಗ್ತಾ ಇದಾವೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆಗಸ್ಟ್ ಮಂತ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆ ಟೈಮಲ್ಲಿ ಮಾತಾಡ್ಕೊಳ್ಳೋಣ ಯಾವ ಸ್ಟಾಕ್ಸ್ ಆಡ್ ಆಗ್ತವೆ, ಯಾವ ಸ್ಟಾಕ್ಸ್ ಎಕ್ಸಿಟ್ ಆಗ್ತಾ ಇದಾವೆ ಅಂತ. ನೆಕ್ಸ್ಟ್, ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ನ ಶೇರ್ ಮಾಡ್ತೀನಿ. ಪ್ರತಿಯೊಬ್ಬರೂ ಈ ಡೇಟಾನ ಯಾರೂ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಇವಾಗ ನೆಕ್ಸ್ಟ್ ವೀಕಿಂದ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟಲ್ಲಿ Q1 ರಿಸಲ್ಟ್ಸ್ ಶುರುವಾಗುತ್ತೆ. ಇವಾಗ ರಿಸಲ್ಟ್ಸ್ ನೋಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ ಗೊತ್ತೇ ಇದೆ. ನೋಡೋಣ ಈ ಸಲ ಯಾವ್ಯಾವ ಕಂಪನೀಸ್ ಯಾವ್ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ.
ಇವಾಗ ನನ್ನ ಒಪಿನಿಯನ್ ಪ್ರಕಾರ ನೋಡಿಕೊಂಡ್ರೆ ಇವಾಗ ಇಯರ್ ಆನ್ ಇಯರಲ್ಲಿ ನೋಡಿಕೊಂಡ್ರೆ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದರೆ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಯಾಕಂತ ಅಂದರೆ ಇವಾಗ ಲಾಸ್ಟ್ 3 ಮಂತ್ಸಲ್ಲಿ ನೋಡಿಕೊಂಡ್ರೆ ಮಾರ್ಕೆಟ್ ಏನೋ ತುಂಬಾ ಬೆಟರಾಗಿ ಪರ್ಫಾರ್ಮ್ ಮಾಡಿದೆ. ಆದರೆ ಈ ಟ್ಯಾರಿಫ್ ಅನ್ಸರ್ಟಿನಿಟೀಸಿಂದ ಸ್ವಲ್ಪ ಬಿಸ್ನೆಸ್ಗೆ ಎಫೆಕ್ಟ್ ಆಗಿರೋ ಚಾನ್ಸಸ್ ಇದೆ ಅಂತ ಅನ್ಕೊತಾ ಇದ್ದೀನಿ. ಅದರಿಂದ ಏನಾದರೂ ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ಸ್ವಲ್ಪ ರೆವೆನ್ಯೂಸಲ್ಲಿ ಡ್ರಾಪ್ ಇರೋ ಚಾನ್ಸಸ್ ಇದೆ ಅಂತ ಅನ್ಕೊತಾ ಇದ್ದೀನಿ. ನೋಡೋಣ ಈ ಕ್ವಾರ್ಟರಲ್ಲಿ ಯಾವ್ಯಾವ ಕಂಪನೀಸ್ ಯಾವ್ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನಿಮ್ಮ ಒಪಿನಿಯನ್ ಕೂಡ ಕಮೆಂಟ್ ಸೆಷನಲ್ಲಿ ಶೇರ್ ಮಾಡಿ. ಈ ಸಲ ನಮ್ಮ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾವಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಮೋರ್ಗನ್ ಸ್ಟ್ಯಾನ್ಲಿ ಅವ್ರು ನೋಡಿಕೊಂಡ್ರೆ ನಮ್ಮ ಇಂಡಿಯಾ ಬಗ್ಗೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡಿಕೊಂಡ್ರೆ ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ ರೀಸೆಂಟಾಗಿ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಬೆಟರ್ ಆಗೇ ಬಂದಿದೆ. ಅದಾದಮೇಲೆ ಇನ್ಫ್ಲೇಷನ್ ನೋಡಿಕೊಂಡ್ರು ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ. ಅದಾದಮೇಲೆ GDP ನೋಡಿಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿದೆ. ಮತ್ತೆ RBI ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾನೆ ಇದ್ದಾರೆ. ಇದೆಲ್ಲ ತುಂಬಾನೇ ಪಾಸಿಟಿವ್ ಡೇಟಾ ಪಾಯಿಂಟ್ಸ್. ಅದರಿಂದನೇ ಫಂಡಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಏನೇನು ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವೋ ಅವೆಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಪ್ರೈಸ್ ಮೇಲೆ ರಿಫ್ಲೆಕ್ಟ್ ಆಗಿಲ್ಲ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದಾವೆ. ಆದ್ರೆ ರೀಸೆಂಟ್ ಆಗಿ ಮಾರ್ಕೆಟ್ ನೋಡ್ಕೊಂಡ್ರೆ ಅಷ್ಟು ಕಂಪ್ಲೀಟ್ ಆಗಿ ರ್ಯಾಲಿ ಆಗಿಲ್ಲ. ಅಡಿಷನಲ್ ಆಗಿ ಕಮಿಂಗ್ ಟೈಮಲ್ಲೂ ಇನ್ನೂ ಏನಾದರೂ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಬಂದ್ರೆ ನಮ್ಮ ಮಾರ್ಕೆಟ್ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಸ್ಲೋ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಆದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಫಾಸ್ಟ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನೋಡಿ. ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ಇಂದ ನಿಫ್ಟಿ 50 ಆದ್ರೆ ಇನ್ನ 3% ದೂರದಲ್ಲೇ ಇದೆ. ಆದ್ರೆ US ಮಾರ್ಕೆಟ್ ನೋಡ್ಕೊಂಡ್ರೆ ಆಲ್ ಟೈಮ್ ಐಸ್ ನ ಟಚ್ ಮಾಡ್ತಾನೆ ಇದೆ. ಫ್ರೆಂಡ್ಸ್, ಇವಾಗ ಲಾಸ್ಟ್ ಟೈಮ್ ನೋಡ್ಕೊಂಡ್ರೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾನೇ ಕರೆಕ್ಟ್ ಆಯ್ತಲ್ಲ. ಆ ಟೈಮಲ್ಲಿ ನೋಡ್ಕೊಂಡ್ರೆ ನಿಫ್ಟಿ 50 ನೋಡ್ಕೊಂಡ್ರೆ ನಿಯರ್ಲಿ 6 to 7% ಮಾತ್ರನೇ ಫಾಲ್ ಆಗಿದ್ದು. ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೆ ತುಂಬಾನೇ ಫಾಲ್ ಆಯಿತು. ಎಕ್ಸಾಂಪಲ್, ಇವಾಗ US ಮಾರ್ಕೆಟ್ ನೋಡ್ಕೊಂಡ್ರೆ 11 to 14% ವರ್ಗು ಫಾಲ್ ಆಗಿತ್ತು. ಆದರೆ ಈ ಲಾಸ್ಟ್ 3 ಮಂತ್ಸ್ ಅಲ್ಲಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ರಿಕವರ್ ಆಗೋಗಿದೆ. ಅದ್ರ ಜೊತೆಗೆ ಇನ್ನು ಏಷ್ಯನ್ ಮಾರ್ಕೆಟ್ಸ್ ನೋಡ್ಕೊಂಡ್ರು ಅದೇ ತರನೇ ರಿಕವರ್ ಆಗಿದೆ. ಎಕ್ಸಾಂಪಲ್, ಇವಾಗ ಈ ಚೈನೀಸ್ ಮಾರ್ಕೆಟ್ ನೋಡ್ಕೊಂಡ್ರೆ ಎಷ್ಟು ಫಾಲ್ ಆಗಿತ್ತೋ ಅಷ್ಟೂ ರಿಕವರ್ ಆಗಿದೆ. ಜೊತೆಗೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸ್ ಇಂದ ನೋಡ್ಕೊಂಡ್ರೆ ಚೈನೀಸ್ ಪ್ರಾಡಕ್ಟ್ಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು 250% ವರ್ಗು ಟ್ಯಾರಿಫ್ ಹಾಕಿದ್ರಲ್ಲ, ಅಷ್ಟು ಟ್ಯಾರಿಫ್ ಹಾಕಿದ್ರು ಸಮೇತ ಚೈನೀಸ್ ಮಾರ್ಕೆಟ್ ನೋಡ್ಕೊಂಡ್ರೆ ಕಂಪ್ಲೀಟ್ಲಿ ರಿಕವರ್ ಆಗೋಗಿದೆ. ಅದರಿಂದನೇ ಇವಾಗ ಮೋರ್ಗನ್ ಸ್ಟ್ಯಾನ್ಲಿ ಅವರು ಈ ತರ ಸ್ಟೇಟ್ಮೆಂಟ್ಸ್ ಮಾಡಿರೋದು. ನಮ್ಮ ಮಾರ್ಕೆಟ್ ಅಲ್ಲಿ ಎಷ್ಟೇ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಇದ್ರೂ ಸಮೇತ ನಮ್ಮ ಮಾರ್ಕೆಟ್ ಸ್ಲೋ ಆಗಿ ರಿಕವರ್ ಆಗ್ತಾ ಇದೆ, ಫಾಸ್ಟ್ ಆಗಿ ಏನು ರಿಕವರ್ ಆಗ್ತಾ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿರೋದು. ಅದರಿಂದ ಈ Q1 ರಿಸಲ್ಟ್ಸ್ ಏನಾದರೂ ಬೆಟರ್ ಆಗಿ ಬಂದು ಅಡಿಷನಲ್ ಆಗಿ ನಮ್ಮ ಮಾರ್ಕೆಟ್ಗೆ ಏನಾದರೂ ಪಾಸಿಟಿವ್ ಡೇಟಾ ಪಾಯಿಂಟ್ಸ್ ಆ್ಯಡ್ ಮಾಡಿದ್ರೆ ನಮ್ಮ ಮಾರ್ಕೆಟ್ ಕೂಡ ಕಮಿಂಗ್ ಟೈಮಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಎಮರ್ಜಿಂಗ್ ಮಾರ್ಕೆಟ್ಸ್ಗಿನ್ನ ನಮ್ಮ ಮಾರ್ಕೆಟ್ ಬೆಟರ್ ಆಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ನಮ್ಮ ಮಾರ್ಕೆಟ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ನನ್ನ ಒಪಿನಿಯನ್ನ ಶೇರ್ ಮಾಡಬೇಕು ಅಂದರೆ ನಾನು ತುಂಬ ಸಲನೇ ಹೇಳಿದ್ದೆ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಪ್ರಕಾರ ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ ಅಂತ. ಬರೀ 1 ಮಂತ್ಗೋ 3 ಮಂತ್ಸ್ಗೋ 1 ಇಯರ್ಗೋ ಮಾತ್ರನೇ ಅಲ್ಲ, ನೆಕ್ಸ್ಟ್ 10 to 15 ಇಯರ್ಸ್ವರೆಗೂ ನಾನು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿದ್ದೀನಿ. ಯಾಕಂದರೆ ಇದು ಡೆವಲಪಿಂಗ್ ಕಂಟ್ರಿ ಅಲ್ಲ, ಅದರಿಂದ ಮಾರ್ಕೆಟ್ಸ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ಮತ್ತೆ ಬಿಗಿನರ್ಸ್ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ಆದಷ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೋಡಿ. ಯಾಕಂದರೆ ಲಾಂಗ್ ಟರ್ಮಲ್ಲಿ ಮ್ಯೂಚುವಲ್ ಫಂಡ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ. ಅದರಿಂದ ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ಮಹೀಂದ್ರಾ ಆ್ಯಂಡ್ ಮಹೀಂದ್ರಾ ಫಿನಾನ್ಷಿಯಲ್ಸ್ ಕಂಪನಿ ನೋಡಿದ್ರಾ, ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 4% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇವರು ನಮ್ಮ ಮಾರ್ಕೆಟ್ ಓಪನಿಂಗಿನ ಮುಂಚೆನೇ Q1 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಈ ಡೇಟಾ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ಶೇರ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇಯರ್ ಆನ್ ಇಯರಲ್ಲಿ AUM ನೋಡಿಕೊಂಡ್ರೆ 15% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಲೋನ್ ಡಿಸ್ಬರ್ಸ್ಮೆಂಟ್ ನೋಡಿಕೊಂಡ್ರು 12,800 crores ರೀಚ್ ಆಗಿದೆ. ಮತ್ತೆ ಲಿಕ್ವಿಡಿಟಿ ನೋಡ್ಕೊಂಡ್ರು ತುಂಬಾನೇ ಚೆನ್ನಾಗಿದೆ. ಅದ್ರ ಜೊತೆಗೆ ಈ ಸಲ ಲೋನ್ ರಿಕವರಿ ನೋಡ್ಕೊಂಡ್ರು ತುಂಬಾನೇ ಪಾಸಿಟಿವ್ ಆಗಿದೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವತ್ತು ಡಿಮಾರ್ಟ್ ಕಂಪನಿ ಸಹ Q1 ಬಿಸ್ನೆಸ್ ಡೇಟಾನ ಅಪ್ಡೇಟ್ ಮಾಡಿದ್ದಾರೆ. ಇವರು ಅಪ್ಡೇಟ್ ಮಾಡಿರೋ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೆ 16% ಗ್ರೋ ಆಗಿದೆ. ಮತ್ತೆ ಸ್ಟ್ಯಾಂಡರ್ಲೋನ್ ರೆವಿನ್ಯೂಸ್ ನೋಡ್ಕೊಂಡ್ರೆ 15,932 crores ಬರುತ್ತೆ ಅಂತ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಮತ್ತೆ ಇವಾಗ ಡಿಮಾರ್ಟ್ ಸ್ಟೋರ್ ಕೌಂಟ್ ನೋಡ್ಕೊಂಡ್ರೆ 424 ಸ್ಟೋರ್ಸ್ ಆಪರೇಷನ್ಸ್ ಅಲ್ಲಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಫ್ರೆಂಡ್ಸ್, ಇವಾಗ ಇವ್ರು ಡಿಮಾರ್ಟ್ ಅವರು ಏನು ಡೇಟಾನ ಪೋಸ್ಟ್ ಮಾಡಿದರೆ, ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ಲಿ ರೆವೆನ್ಯೂಸ್ ಅಲ್ಲಿ ಸ್ವಲ್ಪ ಡ್ರಾಪ್ ಕಾಣ್ತಾ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನೋಡ್ಕೊಂಡ್ರೆ ನಿಯರ್ಲಿ 4% ನೆಗೆಟಿವ್ ಅಲ್ಲೇ ಓಪನ್ ಆಗಿದೆ. ಮತ್ತೆ ಮೋಸ್ಟ್ ಆಫ್ ದ ಅನಲಿಸ್ಟ್ ಎಲ್ಲ ರೇಟಿಂಗ್ಸ್ನ ಕೂಡ ಚೇಂಜ್ ಮಾಡಿದ್ದಾರೆ. ಇವಾಗ ಮಕ್ವೈರ್ ಅವ್ರು ನೋಡ್ಕೊಂಡ್ರೆ ಈ ಕಂಪನಿಗೆ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3000 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ಇವ್ರ ಸೇಲ್ಸಲ್ಲಿ ಸ್ವಲ್ಪ ಡ್ರಾಪ್ ಇದೆ, ಅದರಿಂದ ಈ ಥರ ರೇಟಿಂಗ್ನ ಡೌನ್ಗ್ರೇಡ್ ಮಾಡಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ CLSA ಅವ್ರು ನೋಡ್ಕೊಂಡ್ರೆ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 5549 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಕ್ವಾರ್ಟರಲ್ಲಿ ಮೇ ಬಿ ರೆವೆನ್ಯೂಸ್ ಏನಾದರೂ ಸ್ವಲ್ಪ ಡ್ರಾಪ್ ಆಗ್ಬೋದೇನೋ, ಆದರೆ ಇದೇ ಕ್ವಾರ್ಟರ್ಲೇನೆ ಹೊಸದಾಗಿ 9 ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿ ನೋಡ್ಕೊಂಡ್ರೆ ನಾರ್ತ್ ರೀಜನಲ್ಲಿ 2 ಹೊಸ ಸ್ಟೋರ್ಸ್ನ ಓಪನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಉತ್ತರ ಪ್ರದೇಶಲ್ಲಿ ಹೊಸದಾಗಿ ಒಂದು ಸ್ಟೋರ್ನ ಓಪನ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ರು. ಮತ್ತೆ ಆಗ್ರಾದಲ್ಲೂ ಸಮೇತ ಒಂದು ಸ್ಟೋರ್ನ ಓಪನ್ ಮಾಡಿದ್ದಾರೆ. ಅದಾದ್ಮೇಲೆ ಗೋಲ್ಡ್ಮನ್ ಸಾಕ್ಸ್ ಅವ್ರು ನೋಡ್ಕೊಂಡ್ರೆ ಸೆಲ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 3400 rupees per share ಅಂತ ಅಪ್ಡೇಟ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಇವಾಗ ಈ ಥರ ಸೇಲ್ಸ್ ಡ್ರಾಪ್ ಆಗೋದಕ್ಕೆ ರೀಸನ್ ಏನು ಅಂತ ಅಂದರೆ, ಕಾಂಪಿಟೇಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ, ಅದರಿಂದ ಈ ಥರ ಸೇಲ್ಸ್ ಡ್ರಾಪ್ ಆಗಿರ್ಬೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದರೆ ಇವತ್ತು ಓಪನಿಂಗಲ್ಲಿ ನೋಡ್ಕೊಂಡ್ರೆ ಡಿಮಾರ್ಟ್ ಕಂಪನಿ ನಿಯರ್ಲಿ 4% ನೆಗೆಟಿವ್ ಅಲ್ಲಿ ಓಪನ್ ಆಯ್ತಲ್ಲ, ಆದರೆ ಕ್ಲೋಸಿಂಗ್ ಟೈಮ್ಗೆಲ್ಲ ರಿಕವರ್ ಆಗಿದೆ. ಮೇ ಬಿ ಇನ್ವೆಸ್ಟರ್ಸ್ ಇಂದ ಕೂಡ ಸ್ಟ್ರಾಂಗ್ ಪಾಸಿಟಿವ್ ಒಪಿನಿಯನ್ ಇರ್ಬೋದು ಈ ಕಂಪನಿ ಬಗ್ಗೆ. ಕಮಿಂಗ್ ಟೈಮಲ್ಲಿ ಇನ್ನೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಏನಾದರೂ ಇರ್ಬೋದೇನೋ ಅಂತ, ಅದರಿಂದ ಈ ಥರ ರಿಕವರ್ ಆಗಿರ್ಬೋದು. ನೋಡೋಣ ಈ ಕ್ವಾರ್ಟರ್ 1 ರಿಸಲ್ಟ್ಸ್ ಯಾವ ಥರ ಪೋಸ್ಟ್ ಮಾಡ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ಕ್ವಾರ್ಟರ್ ನೆನಪಿದ್ಯಾ? ಲಾಸ್ಟ್ ಕ್ವಾರ್ಟರ್ ಅಲ್ಲಾದರೆ ಬಿಸ್ನೆಸ್ ಅಪ್ಡೇಟ್ ಪೋಸ್ಟ್ ಮಾಡಿದ್ದಿನ ನೋಡ್ಕೊಂಡ್ರು ನಿಯರ್ಲಿ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಯಾಕಂದರೆ ಡಿಮಾರ್ಟ್ ಕಂಪನಿ ಈ ಕ್ವಿಕ್ ಕಾಮರ್ಸ್ ಕಾಂಪಿಟೇಷನ್ ಇಶ್ಯೂಯಿಂದ ತುಂಬಾನೇ ಕರೆಕ್ಟ್ ಆಗಿ ತುಂಬಾನೇ ಅಂಡರ್ ವ್ಯಾಲ್ಯೂಗೆ ಬಂದಿತ್ತು. ಆ ಟೈಮಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಪಾಸಿಟಿವ್ ಬಿಸ್ನೆಸ್ ಡೇಟಾನ ಪೋಸ್ಟ್ ಮಾಡಿದ್ರು, ಅದರಿಂದ 10% ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಅದಾದಮೇಲೆ ಕ್ವಾರ್ಟರ್ 4 ರಿಸಲ್ಟ್ಸ್ ಪೋಸ್ಟ್ ಮಾಡಿದಾಗ ನೋಡ್ಕೊಂಡ್ರು ಅದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ನೋಡೋಣ ಈ ಕ್ವಾರ್ಟರಲ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಬಜೆಲ್ ಪ್ರಾಜೆಕ್ಟ್ಸ್ ಈ ಕಂಪನಿ ನೋಡ್ಕೊಂಡ್ರೆ ಮಾರ್ಕೆಟ್ ಓಪನಿಂಗಿಂದ ಫ್ಲಾಟ್ ಆಗಿ ಟ್ರೇಡ್ ಆಗ್ತಾ ಇದ್ದಿದ್ದು ಸಡನ್ ಆಗಿ 5% ಪಾಸಿಟಿವ್ ಆಗಿ ಸರ್ಕ್ಯೂಟ್ ಲಾಕ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡ್ಕೊಂಡ್ರೆ, ಈ ಕಂಪನಿಗೆ 400 crores EPC ಆರ್ಡರ್ ಬಂದಿದೆ ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂದ, ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಈ ಆರ್ಡರ್ ಏನಕ್ಕೆ ಅಂತ ನೋಡ್ಕೊಂಡ್ರೆ 400 kilowatt ಟ್ರಾನ್ಸ್ಮಿಷನ್ ಲೈನ್ಗೋಸ್ಕರ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಈ ಕಂಪನಿ ಮಾರ್ಕೆಟ್ ಕ್ಯಾಪಿಟಲ್ ನೋಡ್ಕೊಂಡ್ರೆ 2673 crores ಇದೆ, ಆದರೆ ಇವಾಗ ಕರೆಂಟ್ ಆರ್ಡರ್ ಬುಕ್ ನೋಡ್ಕೊಂಡ್ರೆ 2984 crores ಇದೆ ಅಂತ ಹೇಳಿ, ಇದರಲ್ಲಿ 88% ಆಫ್ ಆರ್ಡರ್ ಏನಿದೆ ಇದೆಲ್ಲ ಪವರ್ ಟ್ರಾನ್ಸ್ಮಿಷನ್ ರಿಲೇಟೆಡ್ ಆರ್ಡರ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ಇನ್ನು ಕಮಿಂಗ್ ಟೈಮಲ್ಲೂ ಇನ್ನು ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅನ್ಕೊತೀನಿ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಆದಷ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಡೈಲಿ ಪೋಸ್ಟ್ ಮಾಡ್ತೀವಿ, ಅದಕ್ಕೋಸ್ಕರ ಥ್ಯಾಂಕ್ ಯು.